ನಮಸ್ತೆ. ನಾನು ಡಾಕ್ಟರ್ ಜಯದೇವಪ್ಪ ಹಾಲ್ಕುರ್ಕೆ. ಇವತ್ತು ನಾನು ದ ಎಂಡ್ ಆಫ್ ಗ್ಲೋಬಲೈಸೇಷನ್, ಜಾಗತೀಕರಣದ ಅಂತ್ಯದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. 1990ರಲ್ಲಿ ವಿಶ್ವದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಯಿತು ಕೆಲವು ರಾಷ್ಟ್ರಗಳಲ್ಲಿ. ಉದಾಹರಣೆಗೆ ಭಾರತದಲ್ಲಿ 90ರಲ್ಲಿ ಆಯಿತು ಆರ್ಥಿಕ ಮುಗ್ಗಟ್ಟು. ಈ ಮುಗ್ಗಟ್ಟಿನಿಂದ ಪಾರಾಗಲು ಅನೇಕ ರಾಷ್ಟ್ರಗಳು ಹೊಸ ಆರ್ಥಿಕ ನೀತಿಯನ್ನು ಅನುಸರಿಸಿವೆ. ನ್ಯೂ ಎಕನಾಮಿಕ್ ಪಾಲಿಸಿ, NEP ನೀತಿ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಈ ಮೂರು ಈ ಹೊಸ ಆರ್ಥಿಕ ನೀತಿಯ ಲಕ್ಷಣಗಳು. ಮುಕ್ತ ಆರ್ಥಿಕ ವ್ಯವಸ್ಥೆ ಇರಬೇಕೆಂದು ಉದಾರೀಕರಣ ಹೇಳುತ್ತೆ. ಖಾಸಗಿಯವರಿಗೆ ಹೆಚ್ಚು ಅವಕಾಶ, ಆರ್ಥಿಕ ಅಭಿವೃದ್ಧಿ ಇರಬೇಕೆಂದು ಖಾಸಗೀಕರಣ ಹೇಳುತ್ತೆ. ಜಗತ್ತನ್ನೇ ಒಂದು ದೊಡ್ಡ ಮಾರುಕಟ್ಟೆಯನ್ನಾಗಿ ಮಾಡಬೇಕು. ದೇಶೀಯ ಮಾರುಕಟ್ಟೆಯೊಡನೆ ವಿದೇಶದ ಮಾರುಕಟ್ಟೆಯೊಡನೆ ಬೆಸೆಯಬೇಕು. ಜಗತ್ತಿನ ಎಲ್ಲ ಜನರಿಗೆ ಎಲ್ಲ ರಾಷ್ಟ್ರಗಳ ವಸ್ತುಗಳು ಸುಲಭವಾಗಿ ದೊರೆತು ಅವರ ಯೋಗಕ್ಷೇಮ ಹೆಚ್ಚಾಗಬೇಕು. ಜಗತ್ತನ್ನು ಒಂದು ಕುಟುಂಬ ಅಂತ ಮಾಡಬೇಕು. ಒಂದು ದೊಡ್ಡ ಬೃಹತ್ ಮಾರುಕಟ್ಟೆ ಆಗಬೇಕು. ವಸ್ತುಗಳು ಮುಕ್ತವಾಗಿ ಚಲಿಸಬೇಕು ಅಂತ ಹೇಳೋದನ್ನೇ ನಾವು ಜಾಗತೀಕರಣ ಅಂತ ಹೇಳ್ತೀವಿ. ಜಾಗತೀಕರಣದಿಂದ ಜಗತ್ತಿಗೆ 1991ರಿಂದ ಇಲ್ಲಿವರೆಗೆ ಒಂದು ಸುಮಾರು 34 ವರ್ಷಗಳು ಕಳೆದಿವೆ. ಅನುಕೂಲಗಳಾಗಿವೆ. ಸ್ವತಂತ್ರ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಎಲ್ಲ ರಾಷ್ಟ್ರಗಳಲ್ಲಿ ಕೊರತೆ ಇರುವ ವಸ್ತುಗಳನ್ನು ಹೆಚ್ಚಾಗಿರತಕ್ಕಂಥ ಸ್ಥಳಗಳಿಂದ ತರಿಸ್ಕೊಂಡು ಎಲ್ಲ ರಾಷ್ಟ್ರಗಳಿಂದ ನೀಡಿಕೆ ಸರಪಳಿ ಭದ್ರವಾಗಿ ಒಂದು ಯಾವುದೇ ಕೊರತೆಗಳ ವಸ್ತು ಸರಕು ಮತ್ತು ಸೇವೆಗಳಿಗೂ ಉಂಟಾಗಿಲ್ಲ. ಇನ್ನೊಂದೇನಪ್ಪ ಅಂದರೆ, ಈ ಸ್ವತಂತ್ರ ವ್ಯಾಪಾರ ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಅದರ ಆಗೋಗಳು ನೋಡ್ಕೊಳ್ಳೋದಕ್ಕೆ WTO ಸ್ಥಾಪನೆ ಆಯಿತು 1995ರಲ್ಲಿ. ವ್ಯಾಜ್ಯಗಳನ್ನು ಪರಿಹರಿಸುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಈ ಒಂದು ಜಾಗತೀಕರಣ ಬಹುಪಕ್ಷೀಯ ವ್ಯಾಪಾರ ಪದ್ಧತಿಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಯಾವಾಗಲೂ ಕೂಡ. ಇನ್ನೊಂದು, ಇದು ಭಾಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಆರ್ಥಿಕ ಸಹಕಾರಕ್ಕೆ ಸಹಾಯ ಮಾಡುತ್ತೆ. ಬಂಡವಾಳ ಮಾರುಕಟ್ಟೆ, ಸ್ಟಾಕ್ ಮತ್ತು ಷೇರು ಮಾರುಕಟ್ಟೆಗಳು ಬಹಳ ಮುಖ್ಯವಾದ ಹಣದ ಮಾರುಕಟ್ಟೆ. ವಿಶ್ವಮಟ್ಟದಲ್ಲಿ ಎಲ್ಲ ದೇಶಗಳ ಚೆನ್ನಾಗಿರಬೇಕು ಅಂತ ಬಯಸೋದನ್ನೇ ಜಾಗತೀಕರಣ ಅಂತ ಹೇಳ್ತೀವಿ. ಇದಲ್ಲದೆ ವಿಶ್ವದ ಎಲ್ಲ ಜನರು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಶಿಕ್ಷಣ, ಸಂಶೋಧನೆ ಹಾಗೂ ಉತ್ತಮ ತಂತ್ರಜ್ಞಾನ, ಪ್ರತಿಭೆಯನ್ನು ಎಲ್ಲ ಹಂಚ್ಕೊಳ್ಳೋದಕ್ಕೆ, ವಿನಿಮಯ ಮಾಡಿಕೊಳ್ಳೋದಕ್ಕೆ ಜಾಗತೀಕರಣ ಸಹಾಯ ಮಾಡುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕಾದ 2ನೇ ಬಾರಿಗೆ ಅಧ್ಯಕ್ಷರಾಗಿ ಬಂದಂಥ ಡೊನಾಲ್ಡ್ ಟ್ರಂಪ್ ರವರು ವ್ಯಾಪಾರ ಸುಂಕದ ಸಮರವನ್ನು ಏರ್ಪಡಿಸಿದ್ದಾರೆ. ಯಾಕೆಂದರೆ ಈ ವ್ಯಾಪಾರ ಸುಂಕ ಅಂದರೆ ಒಂದು ರಾಷ್ಟ್ರ ಸುಂಕ ವಿಧಿಸಿದಾಗ ಇನ್ನೊಂದು ರಾಷ್ಟ್ರ ಪ್ರತಿಯಾಗಿ ಅದರ ಮೇಲೆ ಸುಂಕ ವಿಧಿಸಿದರೆ ಅದನ್ನು ನಾವು ಸುಂಕ ಸಮರ ಅಂತ ಕರಿತೀವಿ. ನಾವು ಜಗತ್ತಿನಲ್ಲಿ ಸುಮಾರು 18% ವಿದೇಶಿ ವ್ಯಾಪಾರದ ಭಾಗ ಅಮೆರಿಕಕ್ಕೆ ಸೇರಿದೆ. ಸುಮಾರು 7% ಭಾಗ ರಷ್ಯಾಕ್ಕೆ ಚೀನಾಕ್ಕೆ ಸೇರಿದೆ. ರಷ್ಯಾ ಅಲ್ಲ, ಚೀನಾಕ್ಕೆ ಸೇರಿದೆ. USA, ಯುರೋಪಿಯನ್ ಒಕ್ಕೂಟ, ಚೈನಾ, ಬ್ರಿಕ್ ರಾಷ್ಟ್ರ ಹಾಗೂ ಇತರ ರಾಷ್ಟ್ರಗಳು ವ್ಯಾಪಾರದ ಬಹುಪಾಲನ್ನು ಪಡ್ಕೊಂಡಿವೆ. ಬಹಳ ಮುಖ್ಯವಾಗಿ ಈ ಒಂದು ಅಮೇರಿಕಕ್ಕೆ ಚೀನಾ ಸೋಯಾಬೀನು, ಸಂಸ್ಕರಿಸಿದ ಅಮೂಲ್ಯವಾದ ಖನಿಜ ಸಂಪನ್ಮೂಲಗಳನ್ನು, ಅಲ್ಯೂಮಿನಿಯಂ, ಸ್ಟೀಲ್, ಟಾಯ್ಸ್, ಗೇಮ್ಸ್, ಪ್ಲಾಸ್ಟಿಕ್ಸ್, ಫರ್ನಿಚರ್, ಲೈಟಿಂಗ್ಸ್, ಸಿಗ್ನಲ್ಸ್ ಇಂಥವನ್ನೆಲ್ಲ ರಫ್ತು ಮಾಡುತ್ತೆ. ಮತ್ತು ಅಮೇರಿಕ ಚೀನಾಕ್ಕೆ ಈ ಒಂದು ಆಯಿಲ್ ಆ್ಯಂಡ್ ಗ್ಯಾಸ್, ಫಾರ್ಮಾಸ್ಯೂಟಿಕಲ್ಸ್, ಮೆಡಿಸಿನ್ಸ್ ಮತ್ತು ಈ ನ್ಯಾವಿಗೇಷನ್ಸ್ ಎಕ್ವಿಪ್ಮೆಂಟ್, ಏರ್ ಸ್ಪೇಸ್ ಪ್ರಾಡಕ್ಟ್ಸ್ ಇಂಥ ವಸ್ತುಗಳನ್ನು ಅಮೇರಿಕಾ ಚೀನಾಕ್ಕೆ ಕಳಿಸುತ್ತೆ. ಮತ್ತು ಈ ಒಂದು ಡೊನಾಲ್ಡ್ ಟ್ರಂಪು ತಮ್ಮ ಚುನಾವಣೆಯ ಅವಧಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಹೇಳ್ತಾ ಇದ್ದರು, ನಾನು ಅಮೇರಿಕವನ್ನು ಒಂದು ಪ್ರಬಲ ರಾಷ್ಟ್ರವನ್ನಾಗಿ ಮಾಡ್ತೀನಿ. ಅಮೇರಿಕಾ ಒಂದು ದೊಡ್ಡ ರಾಷ್ಟ್ರ, ಆರ್ಥಿಕವಾಗಿ ಪ್ರಬಲವಾಗಬೇಕು. ಅಮೇರಿಕಕ್ಕೆ ಭಾಳ ಅನ್ಯಾಯ ಆಗಿದೆ. ಅಮೇರಿಕಾದಲ್ಲಿ ವ್ಯಾಪಾರದ ಕೊರತೆ ಇದೆ. ಮತ್ತು ಅಮೇರಿಕಾದಲ್ಲಿ ಉದ್ಯೋಗಗಳಿಲ್ಲ. ಅಮೇರಿಕಾದಲ್ಲಿ ಕೈಗಾರಿಕೆಗಳಿಲ್ಲ. ಇವೆಲ್ಲವನ್ನು ಸ್ಥಾಪನೆ ಮಾಡ್ತೀನಿ. ವಿಶ್ವದ ಎಲ್ಲ ಕಡೆ ನಮ್ಮದೇ ಡಾಲರ್ನ ಪ್ರಾಬಲ್ಯ ಹೆಚ್ಚಾಗಬೇಕು ಅಂತ ಹೇಳಿಬಿಟ್ಟು ಅವರು ಸುಂಕಗಳನ್ನು ವಿಧಿಸೋದಕ್ಕೆ ಯೋಚನೆ ಮಾಡಿದರು. ಈ ಎರಡೂ ರಾಷ್ಟ್ರಗಳು ಈ ಸುಂಕ ಸಮರಕ್ಕೆ ಒಂದು ಹಿನ್ನೆಲೆ ಇದೆ. ಬಹಳ ಮುಖ್ಯವಾಗಿ 1991ರಲ್ಲಿ, ಅದಕ್ಕಿಂತ ಮುಂಚೆ ವಿಶ್ವದಲ್ಲಿ 2 ಪ್ರಬಲ ಶಕ್ತಿಗಳಿದ್ದು, ಒಂದು ಅಮೆರಿಕ, ಇನ್ನೊಂದು ರಷ್ಯಾ. ಈ 2 ರಾಷ್ಟ್ರಗಳ ನಡುವೆ ಸಾಮ್ರಾಜ್ಯಶಾಹಿ ನೀತಿಯ ಪಾಲನೆಯಿಂದಾಗಿ ಶೀತಲ ಯುದ್ಧವು ನಡೀತಾ ಇತ್ತು. ಆದರೆ 1991ರಲ್ಲಿ
ಇದು ರಷ್ಯಾ ಒಕ್ಕೂಟ ಒಡೆದ ನಂತರ ಚೀನಾ ಅದರ ಸ್ಥಾನ ಆಕರಿಸಿತು, ಎರಡನೆಯ ಪ್ರಬಲ ಶಕ್ತಿಯಾಗಿ ಪ್ರಾರಂಭವಾಯಿತು. ಆಗಲೂ ಕೂಡ ಈ ಸಾಮ್ರಾಜ್ಯಶಾಹಿ ನೀತಿಗೆ, ಇದೊಂದು ಹೊಸ ಸಾಮ್ರಾಜ್ಯಶಾಹಿ ನೀತಿಗೆ ಆತುರಿತಿದ್ದು ಕೆಲವು ರಾಷ್ಟ್ರಗಳು, ಪ್ರಬಲ ರಾಷ್ಟ್ರಗಳು. ಇದರಿಂದಾಗಿ ಅವುಗಳ ನಡುವೆ ದೇಶವಾಸಿಗಳು ಉಂಟಾಯಿತು. ಇನ್ನೊಂದೇನಪ್ಪ ಅಂದರೆ, ಟ್ರಂಪ್ ಅವರ ಒಂದು ವಾದ, ಚೀನಾದವರು ಕಡಿಮೆ ವೆಚ್ಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಮ್ಮ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ದು ಅವುಗಳನ್ನು ಅಮೆರಿಕ ಮಾರುಕಟ್ಟೆಗೆ ತಂದು ಡಂಪ್ ಮಾಡಿ, ಕೆಲವು ಕಡೆ ಡಂಪಿಂಗ್ ಅಂದರೆ ತಮ್ಮ ದೇಶ ವಸ್ತುಗಳನ್ನು ತಮ್ಮ ದೇಶದಲ್ಲಿ ಹೆಚ್ಚು ಬೆಲೆ ಮಾಡೋದು, ಬೇರೆ ದೇಶದಲ್ಲಿ ಕಡಿಮೆ ಮಾಡೋದು, ಇಂತಹ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಹೇಳಿ ದೂರು ಮಾಡಿದ್ದಾರೆ ಟ್ರಂಪ್ ಅವರು. ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಟ್ಯಾಕ್ಸನ್ನು ಹಾಕಲೇಬೇಕು ಅಂತ ಹೇಳಿ ಟ್ಯಾಕ್ಸನ್ನು ವಿಧಿಸಿದರು. ಸುಮಾರು 180 ರಾಷ್ಟ್ರಗಳ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಬೇಸಾಗಿ 10%. ಇದಲ್ಲದೆ ಈ ಒಂದು ವಿಯೆಟ್ನಾಂ ಮೇಲೆ ಶೇಕಡ 46%, ತೈವಾನ್ 32%, ಕೆನಡಾ ಮಿಕ್ಸ್ ಹೋದ ಮೇಲೆ ಶೇಕಡ 25%, ನಮ್ಮ ಭಾರತ ಮೇಲೆ 26% ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ. ಆದರೆ ಇದು ಅತಿರೇಕಕ್ಕೆ ಹೋಗಿ ಇತ್ತೀಚಿನ ಮೊನ್ನೆ ದಿನಗಳಲ್ಲಿ ಇದು ಸುಮಾರು 145% ಸುಂಕವನ್ನು ಚೀನಾದ ವಸ್ತುಗಳ ಮೇಲೆ ಟ್ರಂಪ್ ಹಾಕಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಚೀನಾ ಸುಮಾರು 125% ಅಷ್ಟು ಸುಂಕಗಳನ್ನು ಸುಂಕದ ತೆರಿಗೆಗಳನ್ನು ಹಾಕಿದೆ. ಹೀಗಾಗಿ ಈ ಎರಡು ರಾಷ್ಟ್ರಗಳ ಮಧ್ಯೆ ತೀವ್ರತರವಾದ ಪೈಪೋಟಿ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉಂಟಾಗ್ತಾ ಇದೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ ದುರಂತ ಏನು ಅಂತಂದರೆ, ಅಮೇರಿಕಾದ ರಫ್ತು 24 ಅಂಕಿಅಂಶ 25ರಲ್ಲಿ $199.1 ಬಿಲಿಯನ್ ಇತ್ತು ರಫ್ತು. ಇದರ ಆಮದು $462 ಬಿಲಿಯನ್, 462 ಇತ್ತು. ಕೊರತೆ $199.18 ಬಿಲಿಯನ್ ಆಗಿತ್ತು. ಇಲ್ಲಿವರೆಗೆ ಪ್ರತಿ ಸಾರಿಯೂ ಕೂಡ ಅಮೇರಿಕಾದ ಯಾರ್ಯಾರು ಹೊಸಬ್ರು ಬರ್ತಾರೋ ಎಲ್ಲರ ಅವಧಿಯಲ್ಲಿಯೂ ಕೂಡ ಕೊರತೆಯ ವಿದೇಶಿ ವ್ಯಾಪಾರ ನೋಡ್ತೀವಿ. ಆದರೆ ಚೀನಾ ಅನ್ಫೇರ್ ಪ್ರಾಕ್ಟೀಸಸ್ ಮೂಲಕ ಹೋಗ್ತಾ ಇದೆ ಅಂತ ಹೇಳ್ತು ದೂರು ಮಾಡ್ತಾ ಇರೋದು. ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನು ಬೇರೆ ಬೇರೆ ರಾಷ್ಟ್ರ ಉತ್ಪಾದನೆ ಮಾಡಿ ಅಲ್ಲಿಂದ ಅದನ್ನು ತಪ್ಪಿಸ್ಕೊಳೋದಕ್ಕೆ, ಸುಂಕಗಳನ್ನು ತಪ್ಪಿಸ್ಕೊಳೋಕ್ಕೆ ಅಮೇರಿಕ ಡಂಪ್ ಮಾಡ್ತಾಯಿತ್ತು. ಹೀಗಾಗಿ ಚೀನಾ ಯಾವತ್ತೂ ಕೂಡ ಕೊರತೆಯನ್ನು ಅನುಭವಿಸಿಲ್ಲ. 24-25 ಪ್ರಕಾರ $539 ಬಿಲಿಯನ್ ರಫ್ತು ಇತ್ತು ಚೀನಾದು. ಅದರ ಆಮದು $369 ಬಿಲಿಯನ್ ಇತ್ತು. ಸರ್ಪ್ಲೆಸ್ಸು $170 ಬಿಲಿಯನ್ ಸರ್ಪ್ಲೆಸ್ಸು ವಿದೇಶಿ ವ್ಯಾಪಾರ ಇದೆ. ಹೀಗೆ ಇಲ್ಲ, ನಾನು ಇದನ್ನು ಕಷ್ಟಪಟ್ಟು ಸಾಧಿಸಿದೆ ಅಂತ ಹೇಳಿ ಚೀನಾ ಹೇಳ್ತದೆ. ಈಗ ಇನ್ನು ನಾವು ಭಾರತದ ಪರಿಸ್ಥಿತಿಯನ್ನು ನೋಡಿದರೆ, ಭಾರತದ ಮೇಲೆ ಅಮೇರಿಕ ಶೇಕಡ 20% ಸುಂಕಗಳನ್ನು ವಿಧಿಸಿದೆ. ನಮ್ಮ ರಫ್ತಿನಲ್ಲಿ ಸಾಗರೋತ್ಪನ್ನ ವಸ್ತುಗಳು ಹೆಚ್ಚು ಪ್ರಮುಖ ಪಾತ್ರ ವಹಿಸ್ತವೆ. ಉದಾಹರಣೆಗೆ ನಮ್ಮಲ್ಲಿ ಸಮುದ್ರ ಸೀಗಡಿ ಶೇಕಡ 90% ಆದಾಯವನ್ನು ನಮ್ಮ ರಫ್ತಿಗೆ ತರ್ತವೆ. ಈಗ ಆದರೆ ಅಮೇರಿಕಾದ ಈಕ್ವೆಡಾರಲ್ಲಿರ್ತಕ್ಕಂಥ ಸಾಗರ ಉತ್ಪನ್ನಗಳ ಮೇಲೆ ಶೇಕಡ 10% ಹಾಕಿದೆ. ಅದರಿಂದ ಅವ್ರಿಗೆ ಲಾಭ ಆಗುತ್ತೆ, ನಮ್ಮ ರಫ್ತುದಾರರಿಗೆ, ಸೀಗಡಿ ರಫ್ತು ಮಾಡೋರಿಗೆ ತೊಂದರೆ ಆಗುತ್ತೆ ಅಂತ ಅಭಿಪ್ರಾಯಪಡ್ತಾರೆ. ಇದೇ ರೀತಿ ಈ ಒಂದು ಫುಟ್ವೇರ್ಸ್, ಲೆದರ್ ಪ್ರಾಡಕ್ಟ್ಸು, ಫರ್ನಿಚರ್ಸ್ಗಳ ಮೇಲೂ ಕೂಡ 26% ಇದೆ ನಮಗೆ. ಆದರೆ ಸ್ವಿಟ್ಜರ್ಲೆಂಡ್ ಮೇಲೆ 10% ಇದೆ. ಅದು ಅಮೇರಿಕಕ್ಕೆ ಅವರಿಗೆ ಲಾಭ ಉಂಟಾಗುತ್ತೆ. ನಮ್ಮ ದೇಶದ ಈ ಫರ್ನಿಚರ್ ಆ್ಯಂಡ್ ಟೂಲ್ಸ್ ಇದಿರಲಿಲ್ಲ, ಫರ್ನಿಚರ್ ಲೆದರ್ ಪ್ರಾಡಕ್ಟ್ಸ್ ಮಾರೋರಿಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ದೇಶ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಆದರೆ ಈ ಒಂದು ಸುಂಕ ಸಮರದಿಂದ ಇಡೀ ಜಗತ್ತೇ ಕಲ್ಯಾಣಗೊಳ್ಳುತ್ತಿದೆ. ಇದರ ಒಂದು ನೆಟ್ ರಿಸಲ್ಟ್ ಏನಾಗ್ತಾ ಇದೆಯಪ್ಪ ಅಂದರೆ, ಜಾಗತೀಕರಣದ ಅಂತ್ಯ ಕಾಲ ಬರ್ತಾ ಇದೆ ಅಂತ ಅನಿಸುತ್ತೆ. ದ ಎಂಡ್ ಆಫ್ ಗ್ಲೋಬಲೈಸೇಷನ್ ಅಂತೀವಿ. ಇದು ಹೇಗೆ ಅಂದರೆ ನೋಡಿರಿ, ಅಮೇರಿಕಾದಲ್ಲಿ ಒಂದೇ ಅಲ್ಲ, ಚೀನಾದಲ್ಲಿ ಮತ್ತು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಆರ್ಥಿಕ ಕ್ಷೋಭೆ ಉಂಟಾಗ್ತಾಯಿದೆ. ಉದಾಹರಣೆಗೆ ಆರ್ಥಿಕ ಹಿಂಜರಿತ ಉಂಟಾಗ್ತದೆ, ಹಣದುಬ್ಬರ ಉಂಟಾಗ್ತದೆ, ಆರ್ಥಿಕ ಪ್ರಗತಿ ಬೆಳವಣಿಗೆ ಕಡಿಮೆ ಆಗ್ತಾಯಿದೆ. ಬಹಳ ಮುಖ್ಯವಾಗಿ ರಕ್ಷಣಾ ವ್ಯಾಪಾರ ನೀತಿಗೆ ಹೆಚ್ಚು ಪ್ರೋತ್ಸಾಹ ದೊರಕ್ತಾ ಇದೆ. ಇದು ಸ್ವತಂತ್ರ ವ್ಯಾಪಾರ ನೀತಿಗೆ ವಿರುದ್ಧವಾದ್ದು, ಜಾಗತೀಕರಣಕ್ಕೆ ವಿರುದ್ಧವಾದಂಥ ಒಂದು ಸನ್ನಿವೇಶ ಒಂದು ರಾಷ್ಟ್ರಗಳಲ್ಲಿ ನಿರ್ಮಾಣ ಆಗ್ತಾಯಿದೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ, ಬಂಡವಾಳ ಮಾರುಕಟ್ಟೆ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಸ್ಟಾಕ್ ಮತ್ತು ಷೇರುಗಳ ಮೌಲ್ಯಗಳು ಪಾತಾಳವನ್ನು ಕಂಡು ಇದರಿಂದ ಹೂಡಿಕೆ ಮಾಡಿದ ಬಂಡವಾಳದಾರರು ಕೋಟ್ಯಾಂತರ ರೂಪಾಯಿಯನ್ನು ನಷ್ಟ ಮಾಡಿಕೊಂಡು ಅವರು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು, ಮುಂದಿನ ಜಗತ್ತಿನ ಮಾರುಕಟ್ಟೆ ಹೇಗಿರುತ್ತೆ, ಅಲ್ಲಿಂದ ಅದು ಅನಿಶ್ಚಿತತೆ ಇದೆ, ಭಯ ಇದೆ, ಮುಂದೆ ಇನ್ನೂ ಎಂತೆಂಥ ದೊಡ್ಡ ಅಪಾಯಗಳು ಸಂಭವಿಸ್ಬೋದು ಅಂತ ಹೇಳಿ ಭಯಪಡ್ತಾ ಇದ್ದಾರೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ,
ಕೆಲವು ಹೊಸದಾಗಿ ಬ್ಲಾಕ್ಗಳು ಸೃಷ್ಟಿಯಾಗ್ತವೆ. ಯುರೋಪಿಯನ್ ಒಕ್ಕೂಟ 90 ದಿನಗಳ ನಂತರ ನಾನು ಕೂಡ ಪ್ರತಿಸುಂಕಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ದೇವೆ. ಯುರೋಪಿಯನ್ ಒಕ್ಕೂಟಗಳು, ಆಮೇಲೆ ಬ್ರಿಕ್ ರಾಷ್ಟ್ರಗಳ 23 ರಾಷ್ಟ್ರಗಳು ಒಂದುಗೂಡ್ತವೆ. ನಮ್ಮದೇ ಆದಂಥ ಒಂದು ಅಮೆರಿಕಾದ ಡಾಲರ್ ಪ್ರಾಬಲ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಟ್ರಂಪ್ರವರ ಅಭಿಪ್ರಾಯ. ಈ ಸುಂಕ ಸಮರದ ಮತ್ತೊಂದು ಉದ್ದೇಶ. ಆದರೆ ಅದಕ್ಕೆ ಪ್ರತಿಯಾದ ಒಂದು ಪ್ರತಿ ಮಾದರಿಯನ್ನು, ಅಂದರೆ ಆಲ್ಟರ್ನೇಟಿವ್ನ ಹುಡುಕ್ತಾ ಇದ್ದಾರೆ ಚೀನಾ ಮತ್ತು ಅನೇಕ ರಾಷ್ಟ್ರಗಳು. ಇದಲ್ಲದೆ ಇನ್ನೊಂದೇನಪ್ಪ ಅಂತಂದರೆ ಏಷ್ಯನ್ ರಾಷ್ಟ್ರಗಳು ಕೂಡ ಈ ಥರ ಬದಲಿ ಚಿಂತನೆಗಳನ್ನು ಮಾಡ್ತಾಯಿದ್ದಾವೆ. ಮತ್ತು ಇದಲ್ಲದೆ ವಿಶ್ವದ ಶಾಂತಿಗೆ ಭಂಗ ಬರುತ್ತೆ. ವಿಶ್ವದ ಸಹಕಾರ, ಮಾನವೀಯತೆ ಹಾಳಾಗೋಗಿದೆ, ಸಹಕಾರ ಇದಾಗುತ್ತೆ, ಆರ್ಥಿಕ ಸಹಕಾರ ಇರಲ್ಲ, ವಿಶ್ವ ಶಾಂತಿಗೆ ಭಂಗ ಆಗುತ್ತೆ. ಇದರಿಂದ ಭಾಳ ಮುಖ್ಯವಾಗಿ ಬೇಡಿಕೆ ನೀಡಿಕೆ, ಸರಕು ಸೇವೆಗಳಲ್ಲಿ ವ್ಯತ್ಯಾಸಗಳು ಉಂಟಾಗ್ತವೆ. ಸರಪಳಿ ಪರಿಣಾಮ ಏನು, ಸರಪಳಿ ನೀಡಿಕೆ ಸರಪಳಿ ಕಟ್ಟಾದ ತಕ್ಷಣ ವಿಶ್ವದಲ್ಲಿ ಹಾಹಾಕಾರ ಉಂಟಾಗುತ್ತೆ. ಅನುಭವಿರಲಿ ಸಾಮಾನ್ಯ ಮನುಷ್ಯನಿಗೆ. ಈ ಸುಂಕ ಸಮರದಿಂದ ಶ್ರೀಮಂತ ರಾಷ್ಟ್ರಗಳಿಗಿಂತ ಬಡ ರಾಷ್ಟ್ರಗಳಿಗೆ ಹೆಚ್ಚು ಅನಾನುಕೂಲ ಉಂಟಾಗುತ್ತೆ, ಸಣ್ಣ ರಾಷ್ಟ್ರಗಳಿಗೆ ಹೆಚ್ಚು ಅನಾನುಕೂಲ ಉಂಟಾಗುತ್ತೆ. ಹೆಂಗಪ್ಪ ಅಂದರೆ, ಈ ಒಂದು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಿಡವಾದ್ರು ನನಗೆ, ಅಥವಾ 2 ಟಗರುಗಳು ಗುದ್ದಾಡ್ತಾ ಇದ್ದರೆ ಮರಕ್ಕೆ ಮೃತ್ಯು ಅಂತ ಹೇಳ್ತಾರೆ. ಹಾಗೆ ಈ ಪ್ರಬಲ ಶಕ್ತಿಗಳ ರಾಷ್ಟ್ರಗಳು ಗುದ್ದಾಡ್ತಾ ಇದ್ದಾಗ ಅದರ ಪರಿಣಾಮವನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಇದನ್ನು ಸಮಾಲೋಚನೆ ಮೂಲಕ ಬಗೆಹರಿಸ್ಕೊಳ್ಬೇಕು. ಮೊನ್ನೆ ಇನ್ನೊಂದು ಹೊಸ 90 ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ದಾರೆ. ಚೀನಾದನ್ನು ಬದಲಾವಣೆ ಮಾಡಿಲ್ಲ ಟ್ರಂಪ್ ಅವರು ಸುಂಕದ ನೀತಿಯನ್ನು. ಉಳಿದ ರಾಷ್ಟ್ರಗಳ ಮೇಲೆ 90 ದಿನ ಮುಂದೂಡಿದರೆ. ಇತ್ತೀಚೆಗೆ ಮೊನ್ನೆ ವರದಿಯ ಪ್ರಕಾರ ಚೈನಾದ ಸ್ಮಾರ್ಟ್ಫೋನ್, ಎಲೆಕ್ಟ್ರಿಕಲ್ ಡಿವೈಸ್, ಕಂಪ್ಯೂಟರ್ಗಳ ಮೇಲೆ ವಿನಾಯಿತಿಯನ್ನು ನೀಡ್ತೀವಿ ಇಂಥ ಅಂಶಗಳು ಟ್ರಂಪ್ ಅವರಿಂದ ಹೊರಗೆ ಬರ್ತಾ ಇದ್ದಾವೆ. ಅದನ್ನು ನಾವು ಕಾದು ನೋಡಬೇಕಾಗತ್ತೆ. ಇನ್ನೊಂದೇನಪ್ಪ ಅಂದರೆ, ಸುಂಕ ಸಮರದಲ್ಲಿ ಯಾರೂ ಗೆಲ್ಲಲ್ಲ, ಎಲ್ಲರೂ ಸೋಲೋರೆ. ಅದು ಬೆಂಕಿ ಇದ್ದಂಗೆ. ಬೆಂಕಿ ಮುಟ್ಟಿದ ನಮಗೆ ಹೆಂಗೆ ಶಾಖ, ಕಹಿ ಪರಿಣಾಮ ಉಂಟಾಗ್ತವೆ. ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಆಗ್ತದೆ. IMF ಪ್ರಕಾರ ವಿಶ್ವದ ಉತ್ಪಾದನೆ 0.8 1% ಕಡಿಮೆ ಆಗುತ್ತೆ ಅಂತ ಅಭಿಪ್ರಾಯಪಡ್ತಾರೆ. ಮತ್ತು ನಿನ್ನೆಯ ಒಂದು ಏಪ್ರಿಲ್ ಅಂಕಿಅಂಶಗಳ ಪ್ರಕಾರ ಒಟ್ಟು ಇದಂದರೆ ವಿದೇಶಿ ವ್ಯಾಪಾರದ ಗಾತ್ರದಲ್ಲಿ 3% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಘರ್ಷಣೆಯಲ್ಲಿ ಯಾರೂ ಕೂಡ ಸೋಲದೇ ಇದ್ದರೆ ಅಥವಾ ಪರಸ್ಪರ ಸಮಾಲೋಚನೆ ಮೂಲಕ ವಿಶ್ವಾಸ ಬರಬೇಕು ಪರಸ್ಪರ ಇಬ್ಬರಲ್ಲಿ. ಇದು ವಿಶ್ವದ ಜನತೆಯ ಕಲ್ಯಾಣದ ದೃಷ್ಟಿಯಿಂದ, ಆರ್ಥಿಕ ಕಲ್ಯಾಣ, ಜೀವನ ಮಟ್ಟದ ಸುಧಾರಣೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ನಾವು ಅದಕ್ಕೆ ಏನಾದ್ರು ಪರ್ಯಾಯ ಸಿಗೋ ಸಾಧ್ಯತೆ ಇದೆ. ವಿನ್ ಆಗಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಈ ಸುಂಕ ಸಮರದಲ್ಲಿ. ಆದರೆ ಸೋಲೋದ್ರಿಂದ ಒಬ್ಬರಾರು ಕೂಡ ಅದರಿಂದ ಅನುಕೂಲವನ್ನು ಮಾಡ್ಕೋಬೋದು. ಪರಸ್ಪರ ವಿಶ್ವಾಸದಿಂದ, ಸಮಾನತೆಯಿಂದ, ರೆಸ್ಪೆಕ್ಟ್ ಕೊಡೋದು, ಮ್ಯೂಚುವಲ್ ರೆಸ್ಪೆಕ್ಟ್ ಅಂತೀವಿ. ಆದರೆ ಈ ಎರಡೂ ಕೂಡ ದ್ವೇಷ ಕಾರ್ತ ಹೋದರೆ ಬೆಂಕಿ ಬರುತ್ತೆ. ಹಾಗಾಗಬಾರ್ದು ವಿಶ್ವದ ಅದಕ್ಕೆ. ಇಲ್ಲ ಅಂತಂದರೆ ಮತ್ತೊಂದು ಕೆಲವರು ಅರ್ಥಶಾಸ್ತ್ರಜ್ಞರು, ನೊಬೆಲ್ ಪಾರಿತೋಷಿಕ ಪಡಿಸಿದಂತಹ ಅಮೆರಿಕ ಅರ್ಥಶಾಸ್ತ್ರಜ್ಞರು ಕೂಡ ಇದನ್ನು ಹೇಳ್ತಾರೆ. ಆರ್ಥಿಕ ಹಿಂಜರಿತ ಆಗುತ್ತೆ, ಸ್ಟ್ಯಾಗ್ಫ್ಲೇಷನ್ ಆಗುತ್ತೆ, ನಿರುದ್ಯೋಗ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾಗುತ್ತೆ, ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ. ಅದಿಲ್ಲಿ ಸ್ಟ್ಯಾಗ್ಫ್ಲೇಷನ್ ಉಂಟಾಗ್ತದೆ, ನಿರುದ್ಯೋಗ ಕೈಗಾರಿಕೆಗಳು ಅಭಿವೃದ್ಧಿ ಆಗಲ್ಲ. ಹೀಗೆಲ್ಲ ತೊಂದರೆಗಳಾಗ್ತವೆ ಅಮೆರಿಕಕ್ಕೆ ಅಂತಲ್ಲ, ಚೀನಾಕ್ಕೂ ಮತ್ತು ವಿಶ್ವದ ಎಲ್ಲ ರಾಷ್ಟ್ರಗಳು. ಅದರಿಂದ ಈ ನಿಟ್ಟಿನಲ್ಲಿ ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆ ಬರ್ಬೋದು, ನ್ಯೂ ಎಕನಾಮಿಕ್ ಆರ್ಡರ್ ಬರ್ಬೋದು ಅಂತ ಹೇಳಿ ಕೆಲವು ಚಿಂತನೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಅದಾಗೋದು ಬೇಡ. ಆದರೆ ಇದನ್ನು ಸ್ವಲ್ಪ ಕೂತು ಯೋಚನೆ ಮಾಡಿ, ಈ ಪ್ರಬಲ ರಾಷ್ಟ್ರಗಳು ಬಹಳ ಮುಖ್ಯವಾಗಿ ವಿಚಾರಗಳು ಜಗತ್ತನ್ನು ಆಳ್ತವೆ. ಅದರದ್ದು ಒಳ್ಳೆಯ ವಿಚಾರ ಇರಬೇಕು, ಇಡೀ ಜನತೆಗೆ ಒಳ್ಳೆಯದಾಗಬೇಕು, ವೆಲ್ಫೇರ್ಗೆ ಅನುಕೂಲ ಆದಂಥ ಚಿಂತನೆಗಳನ್ನು ಮಾಡಬೇಕು. ಬಹಳ ಮುಖ್ಯವಾದವು. ಯಾಕೆಂತಂದರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕುವ ಶಾಂತಿಯಿಂದ, ನೆಮ್ಮದಿಯಿಂದ, ಸಹಕಾರದಿಂದ ಬದುಕಬೇಕು. ಇದಕ್ಕೆಲ್ಲ ಈ ಚೈನಾ ಮತ್ತು ಅಮೆರಿಕ ಅದಕ್ಕೆ ಸ್ಪಂದಿಸ್ತವೆ. ಎಲ್ಲ ರಾಷ್ಟ್ರಗಳು ಸ್ಪಂದಿಸಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ನಮ್ಮದು.